ನಮಸ್ಕಾರ ವೀಕ್ಷಕರೇ, ಹಳ್ಳಿ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಮಂಡೆ ನೋವು, ಈ ಮೊಣಕಾಲು ನೋವು ಅಂತ ಏನು ಹೇಳ್ತೀವಿ, ಆ ನೋವಿನ ಕುರಿತು ಹಾಗೂ ಬೆನ್ನು ನೋವು, ಸೊಂಟ ನೋವು ಮತ್ತು ವಾತ ರೋಗಗಳಲ್ಲಿ ದೇಹಕ್ಕೆ ಜೀರ್ಣಕ್ರಿಯೆ ಸರಿಯಾಗುವಂಥ ಮತ್ತು ಚೆನ್ನಾಗಿ ಹಸಿವಾಗುವಂಥ, ದೇಹದ ಎಲುಬುಗಳಿಗೆ ಶಕ್ತಿಯನ್ನು ಕೊಡುವಂಥ, ಅಂದರೆ ಕ್ಯಾಲ್ಸಿಯಂ ಪೂರಕವಾಗುವಂಥ ಒಂದು ಔಷಧಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಮನೆ ಮದ್ದು ಅನ್ನೋದಕ್ಕಿಂತ ಇದನ್ನ ಔಷಧಿ ಅಂತಲೇ ಹೇಳ್ಬೋದು ನಾವು. ಕಾರಣ ಏನಂದ್ರೆ ಇದರಲ್ಲಿರುವ ಔಷಧಿ ಗುಣಗಳು ಹಂಗಿದ್ದಾವೆ. ಮೊದಲಿಗೆ ನಾವು ಒಂದು ಮಂಗರವಳ್ಳಿ ಅಂತ ಬರುತ್ತೆ, ಮಂಗರವಳ್ಳಿ ಅಂತ ಕರೀತಾರೆ. ಅದನ್ನ ಸಂಸ್ಕೃತದಲ್ಲಿ ಅಸ್ಥಿ ಶೃಂಖಲ ಅಂತಲೂ ಕರೀತಾರೆ. ನೀವು ಸಹಜವಾಗಿ ಎಲ್ಲ ಭಾಗದಲ್ಲಿ ನೋಡಿರ್ತೀರಿ, ನೋಡಿಲ್ಲ ಅಂದ್ರೂ ಅದು ಈಗ ನಾವು ವಿಡಿಯೋದಲ್ಲಿ ಎಲ್ಲಾನು ತೋರಿಸ್ಕೊಳ್ತಾ ಹೋಗ್ತೀನಿ, ತಾವು ನೋಡ್ರಿ. ಈ ಅಸ್ಥಿ ಶೃಂಖಲವನ್ನ ತಗೊಂಡು ಒಂದು ಸ್ವಲ್ಪ ಕ್ಲೀನಾಗಿ ತೊಳೆದು ನೀರು ತ್ಯಾವೆಲ್ಲ ಹೋಗುವವರೆಗೂ ಸ್ವಲ್ಪ ಗಾಳಿಯಲ್ಲಿ ಬಿಡಿ, ಅದನ್ನ ಒಣಗಿಸಿ. ನಂತರ ಆ ಅಸ್ಥಿ ಶೃಂಖಲವನ್ನ ಚೆನ್ನಾಗಿ ಒಂದು ತೆಳ್ಳನೆಯ ಚಾಕುವಿನ ಸಹಾಯದಿಂದ ಮೇಲಿರುವ ಎಲ್ಲ ಚರ್ಮವನ್ನ ತೆಗಿರಿ. ಯಾಕಂದ್ರೆ ಅಲ್ಲೇ ಆ ಅಸ್ಥಿ ಶೃಂಖಲದ ರಸವನ್ನು ಮುಂದೆ ನಾವು ತೆಗಿಬೇಕಲ್ಲ, ಆ ಅಸ್ಥಿ ಶೃಂಖಲದ ರಸ ತೆಗೆಯುವಾಗ ನಮ್ಮ ಕೈಯೆಲ್ಲ ಉರಿ ಬರುವಂತ ಪದಾರ್ಥ ಅಲ್ಲೇ ಇರೋದು. ಹಾಗಾಗಿ ಮೇಲಿನ ಚರ್ಮವನ್ನು ತೆಗೆದು ಶುದ್ಧಿ ಮಾಡ್ಕೊಳ್ಳಿ. ನಂತರ ಆ ಅಸ್ಥಿ ಶೃಂಖಲವನ್ನ ಮಿಕ್ಸಿಯಲ್ಲಿ ಹಾಕಿ ರಸವನ್ನ ತೆಗಿಬೇಕು. ನಿಮಗೆ ಎಷ್ಟು ತಯಾರು ಮಾಡ್ಕೊಳ್ಬೇಕು ಅನ್ನೋದ್ರ ಮೇಲೆ ಅಸ್ಥಿ ಶೃಂಖಲವನ್ನ ನೀವು ಆ ಮಂಗರವಳ್ಳಿಯನ್ನ ತರಬೇಕು. ಆ ಸಂಗ್ರಹಿಸಿದ ಅಸ್ಥಿ ಶೃಂಖಲವನ್ನ ಮೇಲಿನ ಸಿಪ್ಪೆಯನ್ನು ತೆಗಿತೀರಿ ಮತ್ತು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ರಸ ತೆಗಿಬೇಕು. ರಸ ತೆಗಿಬೇಕಾದ್ರೆ ಅದೇನು ಮಿಕ್ಸಿ ಜಾರ್ನಲ್ಲಿ ಬರುತ್ತಲ್ಲ, ಅದನ್ನ ಒಂದು ಚೆನ್ನಾಗಿರೋ ಬಟ್ಟೆಯಲ್ಲಿ, ತೆಳುವಾದ ಬಟ್ಟೆಯಲ್ಲಿ ಅದನ್ನ ಹಾಕಿ ಚೆನ್ನಾಗಿ ಹಿಂಡ್ರಿ ಈ ರೀತಿ. ಅಥವಾ ಔಷಧಿ ಸೋಸುವ ಒಂದು ಪದ್ಧತಿ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ಸೋಸಿ ಆ ರಸವನ್ನು ಸಂಗ್ರಹಿಸ್ಕೊಳ್ಬೇಕು. ಸಂಗ್ರಹಿಸಿರುವ ರಸಕ್ಕೆ ತಕ್ಕನಾದ ಒಂದು 100 ಗ್ರಾಮ್ ಅಜವಾನವನ್ನು ತೆಗೆದುಕೊಳ್ಳಿ. ಒಂದು ಅಳತಿ ಪ್ರಮಾಣದ ಅಸ್ಥಿ ಶೃಂಖಲವನ್ನು ತೆಗೆದುಕೊಂಡ್ವಿ, ರಸ ತೆಗೆದ್ರಿ. ಒಂದು 100 ಗ್ರಾಮ್ ಸ್ವಚ್ಛವಾಗಿರೋ, ಶುದ್ಧವಾಗಿರೋ, ಮರಳು ಧೂಳು ಯಾವುದು ಇರದೇ ಇರುವಂಥ ಶುದ್ಧವಾಗಿರೋ ಅಜವಾನವನ್ನು ತೆಗೆದುಕೊಳ್ಳಿ. ಆ ಅಜವಾನಕ್ಕೆ ಒಂದು ಪ್ಲೇಟ್ನಲ್ಲಿ ಹಾಕಿ ಅಜವಾನವನ್ನು, ಮಣ್ಣಿನ ಪಾತ್ರೆ ಅಥವಾ ಪಿಂಗಾಣಿ ಪಾತ್ರೆ ಆದರೆ ಚೆನ್ನಾಗಿರುತ್ತೆ. ಸ್ಟೀಲಿನ ಅಥವಾ ಯಾವುದೇ ಲೋಹವನ್ನು ಬಳಸೋದು ಬೇಡ, ಹಾಗಂತ ಪ್ಲಾಸ್ಟಿಕ್ಕು ಬಳಸಬೇಡ್ರಿ. ಪಿಂಗಾಣಿ ಪಾತ್ರೆ ಅಥವಾ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಅಜವಾನವನ್ನು ಹಾಕಿ, ಅಜವಾನದ ಮೇಲೆ ಈ ಮಂಗರವಳ್ಳಿ ಅಥವಾ ಅಸ್ಥಿ ಶೃಂಖಲದ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಅಲ್ಲೇ ಬಿಟ್ಬಿಡ್ರಿ. ಆ ಮಂಗರವಳ್ಳಿ ರಸವನ್ನು ಆ ಅಜವಾನ ಸಂಪೂರ್ಣವಾಗಿ ಹೀರಿಕೊಳ್ಬೇಕು. ನೆರಳಲ್ಲೇ ಒಣಗಿಸ್ಬೇಕು. ನೀವು ಅದನ್ನ ಹೀರಿಕೊಂಡ ನಂತರ ಆ ಅಜವಾನ ಆ ರಸವನ್ನೆಲ್ಲ ಹೀರಿಕೊಂಡಿದೆ ಅಂತ ನಿಮಗೆ ಯಾವಾಗ ಅನಿಸುತ್ತೆ, ಆವಾಗ ಮತ್ತೆ ಹೊಸದಾಗಿ ಆ ಮಂಗರವಳ್ಳಿಯನ್ನು ತರಬೇಕು. ಶುದ್ಧವಾಗಿ ಅದರ ಮೇಲಿನ ಚರ್ಮವನ್ನು ಅಥವಾ ಏನು ಸಿಪ್ಪೆಯನ್ನು ತೆಗಿಬೇಕು, ರಸವನ್ನು ತೆಗಿಬೇಕು. ಮತ್ತೆ ಒಂದ್ಸಾರಿ ಏನು ಹೀರಿಕೊಂಡಿರೋ ಅಜವಾನ ಇರುತ್ತಲ್ಲ, ಅದಕ್ಕೆ ಮತ್ತೊಂದಿಷ್ಟು ಹಾಕ್ಬೇಕು, ಅದೆಲ್ಲ ಮುಳುಗಬೇಕು ಅದು ಅಜವಾನ. ಆ ರೀತಿ ಮತ್ತೆ ಮಾಡ್ರಿ. ಈ ರೀತಿ 3 ಬಾರಿ ಆ ಅಸ್ಥಿ ಶೃಂಖಲದ ರಸವನ್ನು ಅಜವಾನಕ್ಕೆ ಭಾವನೆ ಕೊಡೋದು ಅಂತೀವಿ ನಾವು. ಇದನ್ನು ಕುಡಿಸ್ರಿ. ಅದು ಹೀರಿಕೊಳ್ಬೇಕು, ಒಣಗಬೇಕು, ಮತ್ತೆ ರಸವನ್ನು ಹಾಕ್ಬೇಕು. ನೀವು ಒಣಗಬೇಕು, ಅದು ಒಣಗೈತಿ ಹೀರಿಕೊಂಡು ಅಂತ ಕನ್ಫರ್ಮ್ ಆದಮೇಲೆ ಮತ್ತೆ ಹೊಸ ರಸವನ್ನು ಹಾಕ್ರಿ. ಈ ರೀತಿ 3 ಸಾರಿ ಆ ಭಾವನೆಯನ್ನು ಕೊಟ್ಟು, ರಸವನ್ನು ಹೀರಿಕೊಳ್ಳುವ ರೀತಿಯಲ್ಲಿ 3 ಬಾರಿ ಭಾವನೆ ಕೊಟ್ಟ ನಂತರ ನೀವು ಕೇಳ್ಬೋದು, ಅಸ್ಥಿ ಶೃಂಖಲದ ಪೌಡರ್ನೇ ರೆಡಿ ಮಾಡ್ಕೊಂಡ್ರಾತ್ತಲ್ರಿ, ಅಜವಾನಕ್ಕೆ ಅದನ್ನ ಯಾಕೆ ಕುಡಿಸ್ಬೇಕಂತ. ಅಸ್ಥಿ ಶೃಂಖಲವನ್ನ ಪೌಡರ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ ವೀಕ್ಷಕರೇ. ಹಾಗಾಗಿ ಆ ರಸವನ್ನು ಅಜವಾನಕ್ಕೆ ಕುಡಿಸ್ಬಿಟ್ರೆ ನಾವು ಅಸ್ಥಿ ಶೃಂಖಲವನ್ನ ಅಜವಾನದಲ್ಲಿ 100 ಗ್ರಾಮ್ ಮಿಕ್ಸ್ ಮಾಡ್ಕೊಂಡಂಗೆ, 100 ಗ್ರಾಮ್ ಅಜವಾನ, 100 ಗ್ರಾಮ್ ಅಸ್ಥಿ ಶೃಂಖಲ ಎರಡು ಸೇರಿಬಿಡುತ್ತೆ. ಏನು ಅಜವಾನ ಇದೆಯಲ್ಲ, ಆ ಅಜವಾನವನ್ನ ಮಿಕ್ಸಿಗೆ ಹಾಕ್ಕೊಟ್ರಿ. ಚೆನ್ನಾಗಿ ಮಿಕ್ಸಿಗೆ ಹಾಕ್ಯಂದು ವಸ್ತ್ರಗಾಳಿತ ಚೂರ್ಣವನ್ನು ರೆಡಿ ಮಾಡ್ಕೊಳ್ರಿ. ಆ ವಸ್ತ್ರಗಾಳಿತ ಚೂರ್ಣ ಎಷ್ಟು ಐತಿ ಅನ್ನೋದ್ರ ಮೇಲೆ ಅದಕ್ಕೆ ಅರ್ಧ ಭಾಗ ಸೈಂಧ ಲವಣ, ಪಿಂಕ್ ಸಾಲ್ಟ್ ಅಂತ ಏನು ಕರಿತೀವಿ ನಾವು, ಸೈಂಧ ಲವಣವನ್ನು ಸೇರಿಸ್ಕೊಳ್ರಿ. ಯಾವಾಗ ಬಟ್ಟೆಯಲ್ಲಿ ನೀವು ವಸ್ತ್ರಗಾಳಿತ ಚೂರ್ಣವನ್ನು ಮಾಡ್ಕೊಂಡ್ಮೇಲೆ ಎಷ್ಟು ಗ್ರಾಮ್ ಉಳಿಯುತ್ತಾ ಅದರ ಅರ್ಧ ಭಾಗ ಸೈಂಧ ಲವಣವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಅದನ್ನು ಮತ್ತೆ ಚೆನ್ನಾಗಿ ಒಂದು ಜಲಟಿ ಹಿಡಿದು ಸೋಸ್ಕೊಳ್ರಿ. ಈಗ ಒಂದು ಚೂರ್ಣ ರೆಡಿ ಆಯಿತು. ಈ ಚೂರ್ಣವನ್ನು ಪ್ರತಿದಿನ ಬೆಳಗ್ಗೆ ಊಟದ ನಂತರ ಅರ್ಧ ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ, ಒಂದು ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಪೌಡ್ರನ್ನು ಊಟದ 5-10 ನಿಮಿಷದ ನಂತರ 1 ಕಪ್ ಬಿಸಿ ನೀರಿಗೆ ಹಾಕಿ ಚೆನ್ನಾಗಿ ಕಲಿಸಿ, ನೀರು ಸ್ವಲ್ಪ ಉಗುರು ಬೆಚ್ಚಗಿಂತ ಕುಡಿದು ಬಿಡ್ರಿ ಅದು ಔಷಧಿನ. ಬೆಳಗ್ಗೆ ಊಟದ ನಂತರ ಮತ್ತು ರಾತ್ರಿ ಊಟದ ನಂತರ 2 ಸಾರಿ ಕುಡಿತಾ ಬಂದರೆ ಏನೇನು ಲಾಭ ಆಗುತ್ತಂತೆ ಒಂದು ಸಾರಿ ಹೇಳಿ, ಇನ್ನೊಂದು ಸಾರಿ ಹೇಳ್ತೀನಿ. ಅಸ್ಥಿ ಶೃಂಖಲ
ಇರುವುದರಿಂದ ನಿಮಗೆ ಕ್ಯಾಲ್ಸಿಯಂ ದೇಹಕ್ಕೆ ಒದಗಿಸಿಕೊಡುತ್ತೆ. ಎರಡನೇದ್ದು ವಾತ ರೋಗವನ್ನು ನಿವಾರಣೆ ಮಾಡಿ ನಮ್ಮ ಮಂಡೆಗೆ ಮತ್ತು ದೇಹದ ಎಲ್ಲ ಕೀಲುಗಳಿಗೆ ಒಂದು ಬಲವನ್ನು ಕೊಡುತ್ತೆ. ನಂತರ ಅಜ್ವಾನ ಇರೋದ್ರಿಂದ ದೇಹಕ್ಕೆ ಮತ್ತು ಅದರ ಜೊತೆಗೆ ಸೈಂಧ ಲವಣ ಪಿಂಕ್ ಸಾಲ್ಟ್ ಸೇರ್ಕೊಂಡಿರೋದ್ರಿಂದ ದೇಹಕ್ಕೆ ಜೀರ್ಣಕಾರಕ ಶಕ್ತಿಯನ್ನು ಉಂಟು ಮಾಡುತ್ತೆ. ಉಂಡಿದ್ದೆಲ್ಲ ಜೀರ್ಣ ಆಗುತ್ತೆ, ಚೆನ್ನಾಗಿ ಹಸಿವು ಆಗುತ್ತೆ, ಮತ್ತೆ ಮೋಷನ್ ಕ್ಲಿಯರ್ ಆಗುತ್ತೆ. ಅಜ್ವಾನದ ಇನ್ನೇನು ಲಾಭಗಳಿದೆ ಅದೆಲ್ಲ ದೇಹಕ್ಕೆ ಸೇರುತ್ತೆ. ಯಾವಾಗ ನಿಮ್ಗೆ ಉಂಡಿದ್ದು ಜೀರ್ಣ ಆಯ್ತು, ಹಸಿವಾಯ್ತು, ಉಂಡಿದ್ದು ಜೀರ್ಣ ಆಯ್ತು ಮತ್ತು ಮಲಬದ್ಧತೆ ನಿವಾರಣೆ ಆಯ್ತು ಅಂದ್ರೆ, ಮಲಬದ್ಧತೆಯು ಕೂಡ ದೇಹದ ವಾತಕ್ಕೆ, ಮಂಡೆ ನೋವಿಗೆ, ಬೆನ್ನು ನೋವು, ಸೊಂಟ ನೋವಿಗೆ ಮುಖ್ಯ ಕಾರಣವಾಗಿರುತ್ತೆ. ನೆನಪಲ್ಲಿರ್ಬೇಕು. ಹಾಗಾಗಿ ಮಂಡೆ ನೋವು, ಬೆನ್ನು ನೋವು, ಸೊಂಟ ನೋವು, ವಾತ ದೋಷ ಇವೆಲ್ಲವೂ ಸರಿ ಹೋಗುವಂತ ರೀತಿಯಲ್ಲಿ ನಿಮಗೆ ಅಸ್ಥಿ ಶೃಂಖಲದ ರಸವನ್ನ ಅಜ್ವಾನಕ್ಕೆ ಭಾವನೆ ಕೊಟ್ಟು, ಅಜ್ವಾನದ ಪೌಡರ್ ಏನಿದೆ ಪೌಡರ್ದ ಅರ್ಧ ಭಾಗವನ್ನ ಸೈಲವಣ ಸೇರಿಸಿಕೊಂಡು ಚೂರ್ಣವನ್ನ ಮಾಡಿಟ್ಕೊಂಡು ಪ್ರತಿದಿನ ಬೆಳಗ್ಗೆ ರಾತ್ರಿ ಊಟ ಆದ ನಂತರ, ಬೆಳಗ್ಗೆ ಊಟದ ನಂತರ 2 ಬಾರಿ ಸೇವನೆ ಮಾಡ್ರಿ. ಎಲ್ಲ ರೋಗಗಳಿಂದ ಮುಕ್ತಿಯನ್ನು ಹೊಂದುವ ಒಂದು ಒಳ್ಳೆಯ ಉಪಾಯವನ್ನ ತಾವು ಸಂಪಾದನೆ ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಇದ್ರೆ ಕೆಳಗೆ ಕಾಣುವ ನಂಬರ್ನ ಸಂಪರ್ಕ ಮಾಡ್ರಿ. ಹೆಚ್ಚಿನ ಯಾವುದಾದ್ರೂ ಮಂಡಿ ನೋವು, ವಾತ ರೋಗಗಳು, ಇನ್ನಿತರ ಯಾವುದೇ ತರದ ಚಿಕಿತ್ಸೆಗಳಿಗಾಗಿ ನಮ್ಮ ಪಂಚವಟಿ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾ ಕೇಂದ್ರದಲ್ಲಿ ಉತ್ತಮವಾಗಿ ಚಿಕಿತ್ಸೆಯನ್ನು ಮಾಡ್ತೀವಿ. ಎಲ್ಲ ಪಂಚಕರ್ಮ ಚಿಕಿತ್ಸೆಗಳನ್ನ ಸಂಪರ್ಕ ಮಾಡ್ರಿ. ನಮಸ್ಕಾರ.